ಕಾರ್ಯಕರ್ತರು ಜೆಸಿಬಿ ಮೂಲಕ ಹೂವಿನ ಸುರಿಮಳೆ ಮೂಲಕ ಸ್ವಾಗತ ಮಾಡಿದರು. ನಂತರ ನೆಲಮಂಗಲ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾ ದಳದ ಎಲ್ಲ ಹಿರಿಯ ನಾಯಕರೇ, ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಇವತ್ತು ಅರಿಶಿನಕುಂಟೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ನನ್ನ ಆತ್ಮೀಯರು, ಮಾಜಿ ಶಾಸಕ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು, ಮಾನ್ಯ ನಾಗರಾಜನವರು, ಇವತ್ತು ಸಪ್ತಗಿರಿ ನಾಯಕರವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮತ್ತೆ ಅವರು ಆಯ್ಕೆಯಾಗಬೇಕು. ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು ಆಯ್ಕೆಯಾಗಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ನನ್ನದೇ ಆದಂತಹ ಕನಸುಗಳನ್ನು ಇಟ್ಟುಕೊಂಡಿದ್ದೇನೆ. ಏನು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಮಾನ್ಯ ನರೇಂದ್ರ ಮೋದಿಯವರು ಅದೇ ರೀತಿ ಮತ್ತೊಬ್ಬ ದಿಗ್ಗಜರು, ಒಬ್ಬ ಕನ್ನಡಿಗರು ಇವತ್ತು ದೇಶದ ಚುಕ್ಕಾಣಿ ಹಿಡಿದಂತ ರೈತ ನಾಯಕರು ಆಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು. ಇವರಿಬ್ಬರು ಇವತ್ತು ಮುತ್ಸದ್ದಿ ರಾಜಕಾರಣಿಗಳು, ದಿಗ್ಗಜರ ಸಮಾಗಮ ಈ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ. ಇವತ್ತು ಪಕ್ಷಗಳಿಗೆ ಲಾಭಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ 6 ಕೋಟಿ ಬಡವರಿಗೆ ಇದರಿಂದ ಅನುಕೂಲ ಆಗುತ್ತೆ. ಈ ಭಾಗಗಳು ಅಭಿವೃದ್ಧಿ ಆಗುತ್ತೆ. ವಿಕಸಿತ ಭಾರತ, ವಿಕಸಿತ ಕರ್ನಾಟಕದಿಂದ ಪ್ರಾರಂಭ ಆಗ್ತದೆ. ನಿಮ್ಮೆಲ್ಲರ ಶಾಸಕರಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ವಿಕಸಿತ ಕರ್ನಾಟಕ, ವಿಕಸಿತ ಭಾರತ, ವಿಕಸಿತ ಚಿಕ್ಕಬಳ್ಳಾಪುರಕ್ಕೆ ನಾಂದಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಕೃತಜ್ಞತೆಯನ್ನು ಸಲ್ಲಿಸಿ ತಮಗೆ ಮನವಿ ಮಾಡ್ತೇನೆ. ಇವತ್ತು ಯಾವ ರೀತಿ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ಶ್ರೀಮಾನ್ ದೇವೇಗೌಡರು ದೇಶಕ್ಕೆ ನಾಯಕತ್ವವನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ರೈತ ನಾಯಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು, ಇವರಿಬ್ಬರು ಕೂಡ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಶಕೆ ಪ್ರಾರಂಭ ಆಗಿದೆ. ಇವತ್ತು ಚುನಾವಣಾ ಪ್ರಚಾರವನ್ನ ಇವತ್ತು ನೆಲಮಂಗಲ ಕ್ಷೇತ್ರದ
ಚೂರು ಸೈಡ್ ಹಿಡಿಯಲ್ಲಿ 4 ಹೋಬಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರಾರಂಭದಲ್ಲಿ ನಮ್ಮ ಹಿರಿಯ ನಾಯಕರುಗಳು ಇವತ್ತು ಮಾನ್ಯ ಇ ಕೃಷ್ಣಪ್ಪನವರು, ಮಾಜಿ ಶಾಸಕರು ಶ್ರೀನಿವಾಸ ಮೂರ್ತಿ ಡಾಕ್ಟ್ರವರು ಮತ್ತು ನಮ್ಮ ನಾಗರಾಜಣ್ಣವರು, ಸಪ್ತಗಿರಿ ನಾಯಕರು, ಎಲ್ಲ ನಾಯಕರುಗಳು ಸೇರಿ ಬಹಳ ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಕೊಡಿಸಿದ್ದಾರೆ. ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಇದಾದ ನಂತರ 4 ಹೋಬಳಿಗಳಲ್ಲಿ ಚುನಾವಣಾ ಪ್ರಚಾರ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾ ದಳದ ಎರಡೂ ಪಕ್ಷಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸುವಂಥ ಒಂದು ಇವತ್ತು ಶುಭಗಳಿಗೆ ಇವತ್ತು ಸರ್ ಮುಂದೆ ಯಾವ ರೀತಿ ಇಟ್ಕೊಂಡಿದ್ದೀರಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಏನು ಯೋಜನೆ ಅದನ್ನೆಲ್ಲ ಈಗ ಇವತ್ತು ಏನು ಮಾನ್ಯ ನರೇಂದ್ರ ಮೋದಿಯವರ ಪ್ರಣಾಳಿಕೆ ನಮ್ಮ ಪಕ್ಷದ್ದು ಬಿಡುಗಡೆ ಆಗುತ್ತೆ. ಅದರ ಜೊತೆಗೆ ವೈಯಕ್ತಿಕವಾಗಿ ಕೂಡ ನಾನು ಒಬ್ಬ ಲೋಕಸಭಾ ಸದಸ್ಯನಾದರೆ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಏನು ಮಾಡಬೇಕು, ಏನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಕನಸನ್ನು ಕಂಡಿದ್ದೇನೆ. ಅದನ್ನು ಪ್ರಣಾಳಿಕೆಯ ರೂಪದಲ್ಲಿ ಬಿಡುಗಡೆ ಮಾಡ್ತೇನೆ. ತಮ್ಮನ್ನು ಎಲ್ಲ ಕೂಡ ಆಹ್ವಾನ ಮಾಡ್ತೇನೆ. ಸರ್, ಈ ಕಾಂಗ್ರೆಸ್ ಸಾಕಷ್ಟು ರೀತಿಯ ಭಾಗ್ಯವನ್ನು ಇಟ್ಕೊಂಡು ಪ್ರಚಾರದಲ್ಲಿ ಇದೆ. ಈ ಭಾಗ್ಯಗಳು ಬದುಕು ಕಟ್ಟಿಕೊಡುವಂಥದ್ದು ಅಲ್ಲ ಅಂತೇಳಿ ಜನರಿಗೆ ಅರ್ಥ ಆಗಿದೆ. ಮಾನ್ಯ ಮೋದಿಯವರು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಶಾಶ್ವತವಾಗಿರ್ತವೆ. ಅವರ ಭವಿಷ್ಯವನ್ನು ರೂಪಿಸುವಂತಹ ಪರ್ಮನೆಂಟ್ ಗ್ಯಾರಂಟಿ ಬಗ್ಗೆ ಜನರು ಹೆಚ್ಚು ಆಸಕ್ತಿಯನ್ನು, ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ.